ಸರ್ವರಿಗೂ ನಮಸ್ಕಾರ. ಪ್ರಭು ಯೇಸು ಕ್ರಿಸ್ತರ ತಾಯಿ ಮಾತೆ ಮರಿಯಮ್ಮ ಇವರ ಜನ್ಮದಿನವನ್ನು ಮರಿಯ ಜಯಂತಿ ಎಂಬ ಹೆಸರಿನಲ್ಲಿ ಸೆಪ್ಟೆಂಬರ್ 8ರಂದು ಪ್ರತಿ ವರ್ಷ ವಿಶ್ವದಾದ್ಯಂತ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ಹಬ್ಬವು ಕ್ರಿಸ್ತಶಕ 457ರಲ್ಲಿ ಕಾನ್ಸ್ಟಾಂಟಿನೋಪಲಿನಲ್ಲಿ ಇದನ್ನು ಜಾರಿಗೆ ತರಲಾಯಿತು. ನಂತರ ಸುಮಾರು 7ನೇ ಶತಮಾನದಲ್ಲಿ ಅಂದಿನ ಜಗದ್ಗುರು ಪೋಪ್ ಸರ್ಜಿಯೋಸರ ಆದೇಶದ ಮೇರೆಗೆ ಮದರ್ ಮೇರಿ ಮೇಜರ್ ಚರ್ಚ್ ಪ್ರಧಾನ ದೇವಾಲಯದಲ್ಲಿ ಈ ಹಬ್ಬವನ್ನು ಭಾಳ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು. ತದನಂತರ ಸುಮಾರು 13-14ನೇ ಶತಮಾನದಲ್ಲಿ ಪೂರ್ವ ಹಾಗೂ ಪಶ್ಚಿಮ ದೇಶಗಳು ಈ ಒಂದು ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಇದನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಭಾರತಕ್ಕೆ ಬಂದಾಗ ವಿಶೇಷವಾಗಿ ಭಾರತದ ಕರಾವಳಿ ಪ್ರದೇಶದಲ್ಲಿ ಈ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತಲೇ ಕರೆಯಲಾಗ್ತಾ ಇದೆ. ಹಾಗಾಗಿ ಕ್ರೈಸ್ತ ಸಮುದಾಯದಲ್ಲಿ ಕ್ರಿಸ್ತ ಜಯಂತಿಯನ್ನು ಹಾಗೂ ಯೇಸುಕ್ರಿಸ್ತರ ಪುನರುತ್ಥಾನದ ಹಬ್ಬವನ್ನು ಬಿಟ್ಟರೆ ಭಾಳ ಪ್ರಾಮುಖ್ಯತೆಯನ್ನು ಕೊಡುವಂಥ ಹಬ್ಬ ಮರಿಯ ಜಯಂತಿ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಈಗಾಗಲೇ ಸಾರ್ವಜನಿಕವಾಗಿ ಕೇವಲ 2 ರಜೆಗಳು ಇರೋದರಿಂದ, ಒಂದು ಕ್ರಿಸ್ಮಸ್ ಹಾಗೂ ಒಂದು ಗುಡ್ ಫ್ರೈಡೆಗೆ ಇರೋದರಿಂದ ಈ ಹಬ್ಬಕ್ಕೂ ಕೂಡ ನಮ್ಮ ಕರ್ನಾಟಕ ಘನ ಸರ್ಕಾರ ಈ ಹಬ್ಬವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಸಾರ್ವಜನಿಕ ರಜೆಯನ್ನು ಘೋಷಣೆ ಮಾಡಬೇಕಾಗಿ ತಮ್ಮಲ್ಲಿ ಎಲ್ಲ ಕ್ರೈಸ್ತ ಸಮುದಾಯದ ಪರವಾಗಿ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ದಯವಿಟ್ಟು ನಮಗೆ ಕ್ರಿಸ್ಮಸ್ ಹಾಗೂ ಗುಡ್ ಫ್ರೈಡೆಯ ಜೊತೆಗೆ ಮರಿಯ ಜಯಂತಿ ಹಬ್ಬಕ್ಕೂ ಕೂಡ ಒಂದು ಸಾರ್ವಜನಿಕ ರಜೆಯನ್ನು ನೀಡಬೇಕಾಗಿ ಕರ್ನಾಟಕದ ಘನ ಸರ್ಕಾರದಲ್ಲಿ ನಾವು ಮನವಿಯನ್ನು ಮಾಡ್ತಿದ್ದೇವೆ. ನಮಸ್ಕಾರ.